ಆಯ್ತು. ಅಯ್ಯೋ ಸ್ವಲ್ಪ ನಿಧಾನ, ಒಂದೇ ಸಲ ಹಾಕ್ಬಿಡಿ. ಪಾಸ್ ಪಾಸ್ ಮಾಡಿ, ಪಾಸ್ ಮಾಡಿ, ಪಾಸ್ ಬಾಲ್ ಕಡೆ ಇರ್ಲಿ. ಬೇರೆ ಪಾಸ್ ಆಗಲ್ಲ ಸರ್ ಇಲ್ಲ. ನೀವೇ ಹೊರಗೆ ಹೋಗ್ಬೇಕು, ನಾವು ಹೇಳ್ಬಾರ್ದು. ಪಾಸ್ 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 ಪಾಸ್. ಮುಂದೆ ಬರಬೇಡಿ. Pass, pass. Pass, pass, pass. कैसे आता है? Pass. ಪಾಸ್ ಪಾಸ್ ಕೈ ಕೊಡ್ಬೇಕು ನೀನು ಎಸಿ ಬಿಡಲಿಲ್ಲ ಹಾಲು ವಿಷಯ ನೋಡಿದೆ ಮೇಡಮ್ ಅದಕ್ಕೆ ಕೈ ಕೊಡಬೇಕು. ನಾವು ನೀವು ಮಾತಾಡಿಸಿ ಕಿರಿ ಮೇಡಮ್ ನಾನು ಈಗ 8ನೇ ಮಾರ್ಚ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಾವು ವರ್ಷ ನಾಬಾರ್ಡಿಂದ ಇಂಥ ಕಾರ್ಯಕ್ರಮ ಆಚರಿಸ್ತಿರ್ತೇವೆ. ಈ ವರ್ಷ 2025 ನೀವು ಮಾರ್ಚ್ ಫಾರ್ವರ್ಡ್ ಫ್ರಾಮ್ ಪ್ರಾಮಿಸಸ್ ಟು ಪ್ರೋಗ್ರೆಸ್. ಅಂದರೆ ಬರೀ ನಾವು ಮಹಿಳೆಯರಿಗೆ ಮಾಡಿ ಅಂತ ಹೇಳಿ ಬದಲು ನಾವು ಅವರಿಗೆ ಆಶ್ವಾಸನ ಮತ್ತು ಭರವಸೆ ಕೊಡ್ತೀವಿ, ಏನು ಮಾಡಬೇಕು, ಏನು ಮಾಡಬಹುದಂತ. ಆ ನಿಟ್ಟಿನಲ್ಲಿ ನಾವು ಈಗ ನಿಡ್ಗ ಈ ಭಾಗದಲ್ಲಿ ನೋಡಿದರೆ ಒಂದು ರೈತ ಉತ್ಪಾದಕರ ಕಂಪನಿ ರಚನೆ ಮಾಡಿದ್ದೀವಿ. ಇದು ಒಂದು 5 ವರ್ಷ ಆಯಿತು. ಆ ಕಂಪನಿ ನಡೀತಾ ಇದ್ದಾಗಲೇ ನಾವು ಈ ಮಹಿಳೆಯರಿಗೆ ಬರೀ ನೀವು ಇಂಥ ಕೆಲಸ ಮಾಡಿ ನಿಮಗೊಂದು ಆದಾಯ ಬರಬೇಕಂತ ನಾವು ಹೇಳ್ತಿರ್ತೀವಿ, ಬರೀ ಹೇಳಿದರೆ ಸಾಲಲ್ಲ ಅಂತ ನಮಗೆ ಗೊತ್ತಿತ್ತು. ಆ ನಿಟ್ಟಿನಲ್ಲಿ ನಬಾರ್ಡಿಂದ ನಾವೊಂದು 90 ಮೆಂಬರ್ಸಿಗೆ ಈ ದಿಡ್ಗ ಸುತ್ತಮುತ್ತ 13 ಹಳ್ಳಿಯಿಂದ ಎಲ್ಲ ಮಹಿಳೆಯರಿಗೆ ಸೇರಿಸಿ ಒಂದು LEDP ಲೈವ್ಲಿಹುಡ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಮ್ಮ ನಬಾರ್ಡಿನ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡಿದ್ದೀವಿ. ಈ LEDPಯಲ್ಲಿ ಏನಂದರೆ ಈ ಲೇಡೀಸಿಗೆ ನಾವು ಅವ್ರಿಗೆ ಏನು ಇಷ್ಟ ಇದೆ, ಏನು ಇಂಟ್ರೆಸ್ಟ್ ಇದೆ ಅಂತ ಒಂದು ತರಬೇತಿ ಕೊಡ್ತೀವಿ. ಆ ತರಬೇತಿನಲ್ಲಿ ನಾವು ಅವರಿಗೆ ಆ ಊರಲ್ಲಿ ಹೋಗಿ ಅವರಿಗೆ ಅನುಕೂಲ ಆಗುತ್ತೆ ಅಲ್ಲಿ ಹೋಗಿ ಟ್ರೈನಿಂಗ್ ಕೊಡ್ತೀವಿ. ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳಲ್ಲ, ನಾವೇ ಅಲ್ಲಿ ಹೋಗಿ ತರಬೇತಿ ಕೊಟ್ಟು ಇವರಿಗೆ ಲೈವ್ಲಿಹುಡ್ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆನ್ ವ್ಯಾಲ್ಯೂ ಅಡಿಷನ್ ಟು ಮಿಲೆಟ್ಸ್, ಸಿರಿಧಾನ್ಯ ಬಗ್ಗೆ 2023 ಆ ವರ್ಷದಲ್ಲಿ ಥೀಮ್ ಇತ್ತು, ಮಿಲೆಟ್ಸ್ ಥೀಮ್ ಆಫ್ ದ ಇಯರ್, ಮಿಲೆಟ್ಸ್ ಆಫ್ ದ ಇಯರ್ ಅಂತ. ಆ ನಿಟ್ಟಿನಲ್ಲಿ ನಾವು ಇವರಿಗೆ ಒಂದು 90 ಮೆಂಬರ್ಸಿಗೆ ವ್ಯಾಲ್ಯೂ ಅಡಿಷನ್ ಟು ಮಿಲೆಟ್ಸ್, ಮೌಲ್ಯವರ್ಧನೆ ಏನು ಮಾಡಬೇಕು ಮಿಲೆಟ್ಸಿಗೆ, ಸಿರಿಧಾನ್ಯಗೆ ಅಂತ ಹೇಳ್ಕೊಡ್ತೀವಿ. ಯಾಕಂದರೆ ಈ ಭಾಗದಲ್ಲಿ ಬರೀ ಇವರಿಗೆ ರಾಗಿ ಏನಂತ ಗೊತ್ತಿತ್ತು, ರಾಗಿಯಲ್ಲಿ ಕೂಡ ಇವರು ಬರೀ ಮುದ್ದೆ ಮಾಡಿ ತಿಂತಾಯಿದ್ರು, ಇಲ್ಲಾಂದರೆ ಚಪಾತಿ ರೊಟ್ಟಿ. ರಾಗಿಯಿಂದ ಏನೇನು ಮಾಡಬಹುದು, ಎಷ್ಟೊಂದು ಐಟಮ್ಸ್ ಮಾಡಬಹುದು, ಸಿರಿಧಾನ್ಯದಿಂದ ಎಷ್ಟು ಐಟಮ್ಸ್ ಮಾಡಬಹುದು, ಸಿರಿಧಾನ್ಯದಿಂದ ಹೆಲ್ತ್ಗೆ ಎಷ್ಟು ಬೆನಿಫಿಟ್ಸ್ ಇದೆ, ಏನು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ನಾವು ಈ ಟ್ರೈನಿಂಗಿಂದ ಕೊಟ್ಟಿದ್ದೀವಿ. ಈ ಟ್ರೈನಿಂಗ್ ಬರೀ ಹೆಲ್ತ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲದೆ ಇವರಿಗೆ ಒಂದು ಆದಾಯ ಬರಲಿ ಅಂತ ಒಂದು ದಾರಿ ತೋರಿಸಿದ್ದೀವಿ. ಇವರು ಟ್ರೈನಿಂಗಿಂದ ಇದು ಎಲ್ಲ ಐಟಮ್ಸ್ ರೆಡಿ ಮಾಡಿ
ಸುತ್ತಮುತ್ತ ಸೇಲ್ ಮಾಡಲಿಕ್ಕೆ ಶುರು ಮಾಡಿದರು. ನೆಕ್ಸ್ಟ್ ಇವರು ಯಾವುದೊಂದು ಮೇಳ ಎಕ್ಸಿಬಿಷನ್ ಅಂತ ಇದ್ದರೆ ಅಲ್ಲಿ ಹೋಗಿ ಸೇಲ್ ಮಾಡಲಿಕ್ಕೆ ಶುರು ಮಾಡಿದರು. ನಾವು ನಾಬಾರ್ಡಿಂದ ಬರೀ ಒಂದು ಟ್ರೈನಿಂಗ್ ಕೊಟ್ಟು ನಿಲ್ಲಿಸಲ್ಲ. ಇಲ್ಲಿಂದ ನಾವು ಅವರಿಗೆ ಬ್ಯಾಂಗ್ಳೂರ್ ಇರಬಹುದು ಅಥವಾ ಬೇರೆ ಸ್ಟೇಟ್ಸ್, ಯಾವುದೋ ಸ್ಟೇಟಲ್ಲಿ ಎಕ್ಸಿಬಿಷನ್ಸ್ ಇದ್ದಾಗ ನಾಬಾರ್ಡಿಂದ ನಾವು ಇವರಿಗೆ ಗೈಡ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಅವರಿಗೆ ಟ್ರಾವೆಲಿಂಗ್ ಅಲವೆನ್ಸ್ ಮತ್ತು ಸ್ಟೇಯಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಒಂದು ಎಕ್ಸಿಬಿಷನ್ಸ್ ಇರ್ಬೋದು, ಮೇಲಾಗಿರ್ಬೋದು ನಾವು ಕಲಿಸ್ಕೊಡ್ತೀವಿ. ನೀವು ಲೇಡೀಸ್ ಇಲ್ಲಿ ನೋಡಿದರೆ ಇವರು ಕೆಲವೊಂದು ಎಕ್ಸಿಬಿಷನ್ಸ್ ಮೇಲಾಸ್ಗೆ ಹೋಗಿ ಬಂದಿದ್ದಾರೆ. ಅಂದರೆ ಅವರು ನಿರಂತರ ಆದಾಯ ಬರುತ್ತೆ, ಅದು ಒಂದು. ಸೆಕೆಂಡ್, ಕಾನ್ಫಿಡೆನ್ಸ್. ಅವ್ರು ಮುಂಚೆ ಏನು ಕಾನ್ಫಿಡೆನ್ಸ್ ಇರಲಿಲ್ಲ, ಬರೀ ಕೂಲಿ ಕೆಲಸ ಮಾಡ್ತಿದ್ರು ಅಥವಾ ಮನೆಯಲ್ಲಿ ಇದ್ದರು ಲೇಡೀಸ್. ಈಗ ಆಚೆ ಹೋಗಿ ನಮ್ಮ ಬರೀ ಹಳ್ಳಿ ಅಲ್ಲ, ಬಿಟ್ಟು ಹಾಸನ್ ಮೇನ್ ಸಿಟಿ ಹೋಗಿರ್ಬೋದು ಅಥವಾ ಬ್ಯಾಂಗ್ಳೂರು ಹೋಗ್ತಾ ಇರ್ತಾರೆ, ಬೇರೆ ಸ್ಟೇಟಿಗೆ ಕೂಡ ಹೋಗಿದ್ದಾರೆ, ಅಲ್ಲಿಂದ ಅವಾರ್ಡ್ ತೊಗೊಂಡು ಬಂದಿದ್ದಾರೆ. ಕಾನ್ಫಿಡೆನ್ಸ್ ಒಂದು ಹೆಚ್ಚು ಆಗಿದೆ. ಅದೇ ನೀವು ನೋಡ್ತೀರಲ್ವ, ಮಾರ್ಚ್ ಫ್ರಮ್ ಪ್ರಾಮಿಸಸ್ ಟು ಪ್ರೋಗ್ರೆಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ನನಗೆ ಒಂದು 30 ವರ್ಷ ಹಿಂದೆ ಲೇಡೀಸ್ ಈ ಥರ ಮನೆ ಬಿಟ್ಟು ಆಚೆ ಬರಲಿಕ್ಕೆ ಅವ್ರ ಹತ್ರ ಅವಕಾಶ ಇರಲಿಲ್ಲ, ಅಥವಾ ಅವರಿಗೆ ಬರೀ ಹೋಗಿ ಅಂತ ಮನೆಯಲ್ಲಿ ಹೇಳೋರು ಯಾರು ಇರಲಿಲ್ಲ. ಈಗ ಇವ್ರ ಹತ್ರ ಇಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಬರೀ ಬೆಳಿಗ್ಗೆ ಹೇಳ್ತಾರೆ ನಾವಿಲ್ಲಿ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೀವಿ ಅಂತ, ಬಟ್ ಪರ್ಮಿಷನ್ ನನಗೆ ನಾವು ಹೋಗ್ಬೋದಾ ಅಂತ ಕೇಳ್ತಾ ಇಲ್ಲ. ಇವರು ಬರೀ ಹೇಳಿ ಬರ್ತಾ ಇದ್ದಾರೆ ಮೀಟಿಂಗಿಗೆ. ಇದು ಒಂದು ಬದಲಾವಣೆ ಆಗಿದೆ. ಸೆಕೆಂಡ್, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಒಂದು ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಏನು ಬೇಕಾದರೆ ಮಾಡ್ಬೋದಂತ ಅವ್ರ ಹತ್ರ ಕಾನ್ಫಿಡೆನ್ಸ್ ಇದೆ. ಮೂರನೇನಂದರೆ, ಮನೆಯಲ್ಲಿ ಬರೀ ಒಬ್ಬರು ಗಂಡ ದುಡಿದ್ರೆ ಸಾಕಾಗಲ್ಲ, ಗಂಡ ಹೆಂಡತಿ ಇಬ್ಬರು ಜೊತೆಗೆ ದುಡಿದಿದ್ರೆ ಮಾತ್ರ ಅದು ಮನೆ ಒಂದು ಸ್ಟೆಬಿಲಿಟಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ. ಆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಹಳ್ಳಿ ಮನೆಯಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಸೊ ನಾಬಾರ್ಡಿಂದ ನಾವು ಏನು ನಮ್ಮದು ಒಂದು ಅನಿಸಿಕೆ ಏನಿದೆ, ಗಾಂವ್ ಬಡೆ ತೋ ದೇಶ್ ಬಡೆ. ಗಾಂವ್ ಅಂದರೆ ಒಂದು ಹಳ್ಳಿ ಪ್ರಗತಿ ಆದರೆ ಅದು ಜಿಲ್ಲೆ ಅಭಿವೃದ್ಧಿ ಆಗುತ್ತೆ, ಜಿಲ್ಲೆಯಿಂದ ಅದು ಒಂದು ರಾಜ್ಯ ಅಭಿವೃದ್ಧಿ ಆಗುತ್ತೆ. ಪ್ರತಿಯೊಂದು ರಾಜ್ಯ ಸೇರಿ ಒಂದು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮಹಿಳಾ ಇದ್ದಾರೆ, ಎಷ್ಟು ಜನಗಳಿದ್ದಾರೆ, ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಇದೊಂದು ವಿಶ್ವಾಸ ಇದೆ. ಆ ವಿಶ್ವಾಸ, ನಮ್ಮದೊಂದು ಕನಸು ಏನಿತ್ತು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಸಂಘದ ಮಹಿಳೆಯರಿಂದ ನಾವು ಏನೊಂದು ಬದಲಾವಣೆ ತರ್ಬೋದು ಅಂತ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಕನಸು ನೋಡಿ, ಆ ಕನಸು ಈಗ ನೆನಸಾಗಿದೆ ಅಂತ ನಾವು ಹೇಳ್ಬೋದು. ಯಾಕೆ ನೀವು ಇಷ್ಟು ಎಲ್ಲ ಲೇಡೀಸ್ಗೆ ಇಲ್ಲಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಈಗ ನಾವು ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 8 ಮಾರ್ಚ್ 2025 ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾಳೆ ಇವರು ಬ್ಯಾಂಗ್ಳೂರು ಕೂಡ ಹೋಗ್ತಾ ಇದ್ದಾರೆ, ನಾಬಾರ್ಡ್ ಆಫೀಸಲ್ಲಿ ಕೂಡ ಇವರಿಗೆ ಸ್ಟಾಲ್ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಕೆಲವೊಂದು ಲೇಡೀಸ್ ಹೋಗ್ತಾ ಇರ್ತಾರೆ. ಸೊ ನಮ್ಮ ವಿಶ್ವಾಸ ಏನಿದೆ ಅಂದರೆ, ಬರೀ ಮಾತು ಹೇಳಬೇಡಿ, ಬರೀ ಗೈಡ್ ಮಾಡಬೇಡಿ, ಅವರಿಗೆ ಅವ್ರ ಜೊತೆಗೆ ನಿಂತು ಅವರಿಗೆ ಅವ್ರ ಜೊತೆಗೆ ಇದ್ದು ಅವರಿಗೆ ಗೈಡ್ ಮಾಡಿ ಮುಂದೆ ಹೋಗಲಿಕ್ಕೆ ಅವರಿಗೆ ಭರವಸೆ ಕೊಡಿ. ಜೊತೆಗೆ ಅವ್ರ ಜೊತೆಗೆ ಹೋಗ್ತಾ ಇದೆ ಅಂತ ನಮ್ಮದು ಒಂದು ನಾಬಾರ್ಡಿಂದ ನಮ್ಮದು ಒಂದು ಛಲ ಇದೆ, ಒಂದು ಕನಸು ಇದೆ, ಒಂದು ಆಸೆ ಇದೆ, ಬದಲಾವಣೆ ಕಾಣ್ತಾ ಇದೆ ನಮಗೆ ಅಂತ ನಾವು ಖಂಡಿತ ವಿಶ್ವಾಸದಿಂದ ಹೇಳ್ಬೋದು. ಧನ್ಯವಾದ. ನಾವು ಇದು ರೈತ ಉತ್ಪಾದಕರ ಕಂಪನಿ ರಚನೆ ಆಗಿದ್ದು 5 ವರ್ಷ ಹಿಂದೆ. ಇವರು ಸ್ನೇಹ ಸೇವಾ ಸಂಸ್ಥೆಯಿಂದ ಚಕ್ರವರ್ತಿ ಅವರು ನಬಾರ್ಡ್ ಜೊತೆಗೆ ಕೈ ಜೋಡಿಸಿ, ಅಂದರೆ ನಾವು ನಬಾರ್ಡಿಂದ ಪ್ರಾಜೆಕ್ಟ್ ಮಾಡ್ತೀವಿ, ಬಟ್ ನಾವು ಸಿಂಗಲ್ ಪರ್ಸನ್ ಏನು ಮಾಡೋಕ್ಕಾಗಲ್ಲ, ನಾವು ಒಬ್ಬಳೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಜೊತೆಗೆ ಎಲ್ಲರೂ ಬೇಕು. ಅದಕ್ಕೆ ಈಗ ಇವ್ರದ್ದು ಸಂಸ್ಥೆ, ಒಂದು NGO, ಇವರು ಬಂದು ಕೈ ಜೋಡಿಸಿ ಪ್ರಪೋಸಲ್ ಕೊಟ್ಟು ಇದು ರೈತ ಉತ್ಪಾದಕರ ಕಂಪನಿ ರಚನೆ ಮಾಡಿದ್ದಾರೆ. ಸೊ ನಬಾರ್ಡ್ ಜೊತೆಗೆ ಸ್ನೇಹ ಸೇವಾ ಸಂಸ್ಥೆ ನಿರಂತರ ಕೆಲಸ ಮಾಡಿ ಇದು ಎಲ್ಲ ಮಹಿಳೆಯರು ಬರಲಿಕ್ಕಂದ್ರೆ ಕಾರಣ ಇವರೇ. ಯಾಕೆಂದರೆ ನಾವು ಹೇಳ್ಬೋದು ಇವರಿಗೆ, ಇವರು ಎಲ್ಲ ಲೇಡೀಸಿಗೆ ಹೇಳಿ ಕಲೆಕ್ಟ್ ಮಾಡಿ ಇಲ್ಲಿ ಬನ್ನಿ ಅಂತ ಒಂದು ಕಂಟಿನ್ಯೂಸ್ ಪ್ರೋಗ್ರಾಮ್ ಮಾಡಬೇಕಂತ ಅದು ಒಂದು ದೊಡ್ಡ ಕೆಲಸ ಇವರು ಮಾಡಿದ್ದಾರೆ. ಜೊತೆಗೆ ನಮ್ಮ ಅಧ್ಯಕ್ಷರು ರಂಗಪ್ಪ ಪಟೇಲ್ ಅವರು ಸರ್, ಇವರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ. ಯಾಕೆಂದರೆ ಇವರು ಒಂದು ಸಪೋರ್ಟಿಂದ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, ಸ್ಟಾರ್ಟಿಂಗ್ ಒಂದು ಬಾಹುಬಲಿ ಕಂಪ್ನಿ ಆದಾಗ ಕೋವಿಡ್ ಅಲ್ಲಿ ಎಷ್ಟು ಸಮಸ್ಯೆ ಆಗಿದೆ, ಆವಾಗ ಕೂಡ ಇವರು ಬಿಟ್ಟಿಲ್ಲ. ಮನೆ ಹೋಗಿ ರೈತರಿಗೆ ಏನು ಬೇಕು, ಫರ್ಟಿಲೈಸರ್ ಇರ್ಬೋದು, ಸೀಡ್ಸ್ ಇರ್ಬೋದು, ಅದೇ ಕೊಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಜೊತೆಗೆ ಲೇಡೀಸಿಗೆ ಇಲ್ಲಿ ಬನ್ನಿ ಟ್ರೈನಿಂಗ್ ತಗೊಳ್ಳಿ ಅಂತ ಹೇಳಲಿಕ್ಕೆ ಇವರಿಗೆ ಗೈಡ್ ಮಾಡಿದ್ದಾರೆ. ಸೊ ಮನೆ ಹೋಗಿ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಡು ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಟೇಲ್ ಸರ್ ಅವರ ಅಧ್ಯಕ್ಷರು ನಮ್ಮ ಬಾಹುಬಲಿ FPOಗೆ. ಬಟ್ ಅವ್ರ ಅಧ್ಯಕ್ಷರಂಥ ಪೋಸ್ಟಲ್ಲಿ ನಿಲ್ಲಿಸಲಿಲ್ಲ, ಬರೀ ಅವರು ಜನಸೇವೆ ಅಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ಜೊತೆ KVK ಒಂದು ಸಂಸ್ಥೆಯಿಂದ ಡಾಕ್ಟರ್ ಶಿವಶಂಕರ್